ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡ್ರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನಿ ಫ್ಯಾಷನ್ ಟೆಕ್. ನೋಡ್ರಿ ಫ್ರೆಂಡ್ಸ್, ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗೆ ಒಂದು ವಿಡಿಯೋ ಹಾಕಿದ್ದೆ. ಅದ್ರೊಳಗೆ 28 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಹೆಂಗೆ ಮಾಡೋದಂತ ಪೇಪರ್ ಕಟ್ಟಿಂಗ್ ಒಳಗೆ ತೋರಿಸಿದ್ದೆ. ನಾನು ಪೇಪರ್ ಕಟ್ಟಿಂಗ್ ಯಾಕೆ ತೋರಿಸ್ಲಿಕ್ಕತ್ತೀನಿ ಅಂತಂದ್ರೆ, ಬಿಗಿನರ್ಸು ಕಲಿತಿರ್ತಿರಲ್ಲ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋಸ್ಗಳನ್ನ ಹಾಕತ್ತೀನಿ. ಎಲ್ಲರೂ ಯಾರೆಲ್ಲ ಈ ಒಂದು ವಿಡಿಯೋ ನೋಡಾತೀರಿ, ಹೆಣ್ಮಕ್ಳಿಗೆ ಶೇರ್ ಮಾಡಿ. ಯಾರ್ಯಾರು ಟೇಲರಿಂಗ್ ಕ್ಲಾಸ್ ಕಲಿತಿರ್ತಾರೆ ಅವರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಹೋದ ವಿಡಿಯೋನು ಭಾಳ ಮಸ್ತ್ ಬಂದೈತಿ, ಭಾಳ ಚಂದ ರೆಸ್ಪಾನ್ಸ್ ಕೊಟ್ಟಿರಿ. ಆಮೇಲೆ 28 ಸೈಜ್ದು ಬೋಟ್ ನೆಕ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದಂತ ಅದ್ರೊಳಗೆ ಇನ್ ಡೀಟೇಲ್ ಆಗಿ ನಾ ಪೂರ್ತಿಯಾಗಿ ತೋರಿಸೇನಿ. ಹೋದ ವಿಡಿಯೋದಾಗ ಹೇಳ್ದಂಗೆ ಈ ಒಂದು ವಿಡಿಯೋದಾಗ ಏನು ಟಾಪಿಕ್ ತೊಗೊಂಬಂದೇನಂದ್ರೆ, 30 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು. ಒಂದು 30 ಸೈಜಿನ ಬ್ಲೌಸ್ ಒಳಗೆ ಅವ್ರದ್ದು ಎಷ್ಟು ಶೋಲ್ಡ್ರು, ಎಷ್ಟು ಹಾರ್ಮೋಲ್ ಡೌನಿಂಗು, ಅಷ್ಟು ಅವ್ರದ್ದು ಎಷ್ಟು ಕರೆಕ್ಟ್ ಮೆಜರ್ಮೆಂಟ್ ಇಟ್ಬಿಟ್ಟು ನಾವು ಹೆಂಗೆ ಬ್ಲೌಸ್ನ ಕಟ್ ಮಾಡಬೇಕು ಅಂತ ಹೇಳ್ಕೊಳ್ಲಿಕ್ಕಂತ ಈ ಒಂದು ವಿಡಿಯೋ ತಂದೇನಿ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ನನ್ನ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಯಾರೆಲ್ಲ ಫಸ್ಟ್ ಈ ಒಂದು ವಿಡಿಯೋ ನೋಡಾತೀರಿ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪುಡ್ದೊಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಈ ಹಿಂದೆ ಹಾಕಿದಂಥ ವಿಡಿಯೋನು ಯಾರು ನೋಡಿಲ್ಲ, ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ಮ್ಯಾಗ ಆ ವಿಡಿಯೋನು ನೋಡ್ರಿ ಫ್ರೆಂಡ್ಸ್. ತಡ ಮಾಡಲಾರ್ದ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಂತ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಹೋಗ್ರಿ. 30 ಸೈಜಿಂದು ಬ್ಲೌಸ್ದು ಬೋಟ್ ನೆಕ್ ಬ್ಲೌಸ್ದ ಪೇಪರ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ಲಿಕ್ಕತ್ತೇನ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡಲಾರ್ದ ನೋಡ್ರಿ ಫ್ರೆಂಡ್ಸ್. ನಾನು ನಿಮಗೆ ಪೇಪರ್ ಕಟಿಂಗ್ ಒಳಗೆ ನಾನು ಮಾರ್ಕ್ ಮಾಡಿಬಿಟ್ಟು ಪೇಪರ್ ಕಟಿಂಗ್ ಮಾಡಿ ತೋರ್ಸಾಕೊಂತೇನಿ. ಯಾಕಂದ್ರೆ ಬಿಗಿನರ್ಸ್ ಆದವರು ಫಸ್ಟ್ ಪೇಪರ್ ಕಟಿಂಗ್ನ ಮಾಡಬೇಕು. ಅದಾದಮೇಲೆ ಅವರು ಕ್ಲಾತ್ ಒಳಗೆ ಕಟ್ ಮಾಡ್ಕೊಂಡು ಹೊಲಿಯೋದನ್ನ ಕಲಿಬೇಕು. ಅದಾದಮೇಲೆ ನೀವು ಬೋಟ್ ನೆಕ್ ಬ್ಲೌಸ್ ಅಂದ್ಮ್ಯಾಗ ಅದ್ರದ್ದು ಸ್ವಲ್ಪ ಸೈಜಸ್ ಚೇಂಜ್ ಇರ್ತಾವು. ಅವ್ರ ಬ್ಯಾಕ್ ಸೈಡ್ ಬೋಟ್ ನೆಕ್ ಬ್ಲೌಸ್ ಅಂದ್ರೆ ಅವ್ರಿಗೆ ಅದ್ರದ್ದು ಶೋಲ್ಡ್ರದ್ದು ಇಟ್ಕೊಳ್ಳೋ ಅಂತ ಶೋಲ್ಡ್ರ್ ವಿಡ್ತು, ನೆಕ್ ವಿಡ್ತು ಎಲ್ಲಾನು ಚೇಂಜ್ ಬರ್ತೈತಿ. ನಾರ್ಮಲ್ ರೌಂಡ್ ಬ್ಲೌಸ್ ಇರೋ ಅಂತ ಅದು ಸೈಜ್ ಬರೋದಿಲ್ಲ. ಹಾಗಾಗಿ ಮೊದಲು ಪೇಪರ್ ಕಟಿಂಗ್ ಮಾಡ್ಕೊರಿ ಬಿಗಿನರ್ಸ್, ಆಮೇಲೆ ನೀವು ಕ್ಲಾತ್ ಒಳಗೆ ಕಟ್ ಮಾಡ್ರಿ. ನಾವು ನಾರ್ಮಲ್ ಆಗಿ ಟೇಲರ್ಸ್ ಇದ್ದವ್ರು ಏನು ಮಾಡ್ತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ತೈತಿ, ನಾವು ಕ್ಲಾತ್ ಒಳಗೆ ಕಟ್ ಮಾಡ್ತೀವಿ. ಬಟ್ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ಲಿಕ್ಕಂತ ಬಂದೇನಲ್ರಿ, ಬಿಗಿನರ್ಸಿಗೆ ಗೊತ್ತಾಗ್ಲಿ ಅಂತ ನಾನು ತೋರಿಸ್ಲಿಕ್ಕೆ ಬಂದೇನೆ. ಅಂದ್ಮ್ಯಾಗ ನಾನು ನಿಮ್ಗೆ ಪೇಪರ್ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. 28 ಸೈಜ್ದವ್ರದ್ದು ಎಷ್ಟು ಬಂತಂತ ಹೋದ ವಿಡಿಯೋದಾಗ ಹೇಳಿದೆ. 30 ಸೈಜ್ದವ್ರದ್ದು ಎಷ್ಟೆಷ್ಟೆಲ್ಲ ಬರ್ತೈತೆ ಮೆಜರ್ಮೆಂಟ್ ಅಂತ ಈ ವಿಡಿಯೋದಾಗ ಹೇಳ್ತೀನಿ. ಸ್ಕಿಪ್ ಮಾಡಲಾರ್ದ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಫಸ್ಟ್ ನಾನು 30 ಸೈಜ್ದವ್ರದ್ದು ಫುಲ್ ಲೆಂತ್ ಎಷ್ಟು ಇರ್ತೈತಿ. ಅಜ್ವಾನ್ಸ್ ಅಂದ್ರೆ ಅವ್ರದ್ದು 30 ಸೈಜ್ದವ್ರು ಫುಲ್ ಲೆಂತ್ 12.5, 13, 13.5 ಈ ಥರ ಇಡಿಸ್ಕೋತಾರೆ ನೋಡ್ರಿ. ಈಗ ಅವ್ರಿಗೆ 30 ಸೈಜ್ದವ್ರಿಗೆ 13 ಅಂತಾನೆ ಇಟ್ಕೋರಿ. 13 ಫುಲ್ ಲೆಂತ್ ಅಂದ್ರೆ ನಾವಿಲ್ಲೇನು ಮಾಡಬೇಕು, 14 ಇಂಚ್ಗೆ ಮಾರ್ಕ್ ಹಾಕ್ಬೇಕು. ಯಾಕಂದ್ರೆ ಮ್ಯಾಗ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಏನಾಗ್ತೈತ್ರಿ, ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತ್ರಿ. ಇಲ್ಲಿ ಫಸ್ಟ್ ನಿಮ್ಗೆ ಯಾವ ಪಾರ್ಟ್ ಕಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ ಅಂದ್ರೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ಲಿಕ್ಕತ್ತೇನ್ರಿ. ಅದಕ್ಕೆ ನಾನು ಏನು ಮಾಡಿದೆ, ಅವ್ರದ್ದು ಒಂದು ಫುಲ್ ಲೆಂತ್ 13 ಇಂಚ್ ಇದ್ರೆ ನಾನು ಇಲ್ಲಿ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕತ್ತೇನೆ ನೋಡ್ರಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಶೋಲ್ಡ್ರ್ ವಿಡ್ತ್ ಎಷ್ಟು ಇಟ್ಕೊಳ್ಳೋದು. ಶೋಲ್ಡ್ರ್ ವಿಡ್ತ್ ಎಷ್ಟು ಇಟ್ಕೊಳ್ಳೋದು ಅಂದ್ರೆ, ಆ ಒಂದು 30 ಸೈಜಿಂದು 30 ಸೈಜ್ದವ್ರದ್ದು ಅವ್ರದ್ದು ನಮ್ಗೆ ಶೋಲ್ಡ್ರ್ ಎಷ್ಟು ಇರ್ತೈತಿ ಅಂದ್ರೆ, 30 ಸೈಜ್ದವ್ರದ್ದು ಶೋಲ್ಡ್ರ್ ನಾರ್ಮಲ್ ಅಂದ್ರೆ 12, 13 ಈ ಥರ ಇರ್ತೈತಿ ನೋಡ್ರಿ. 12, 13 ಇದ್ದಾಗ 12 ಅಂತಲೇ ಇಟ್ಕೊಳ್ಳೋಣ್ರಿ. ಹಂಗಿದ್ದಾಗ ನಾವೇನು ಮಾಡಬೇಕು, ರೌಂಡ್ ನೆಕ್ ಇಟ್ಟಾಗ ನಾವೇನು ಮಾಡ್ತೀವಿ, ನಾವು 12 ಅರ್ಧ 6 ಬರ್ತೈತಿ. 6 ಅಂದ್ರೂ ಇಡೋದಿಲ್ಲ. ರೌಂಡ್ ನೆಕ್ ಇಟ್ಟಾಗ ನಾವು 5 ಅಂತ ಇಡ್ತೇವಿ. ಬಟ್ ಇಲ್ಲಿ ಏನು ಮಾಡ್ಬೇಕಂದ್ರೆ 12 ಅರ್ಧ 6 ಬರ್ತೈತಲ್ರಿ. ಒಂದು ಬೋಟ್ ನೆಕ್ಕಿನ ಬ್ಲೌಸ್ ನಾವು ಕಟ್ ಮಾಡತ್ತೀವಿ ಅಂದ್ರೆ ಅದ್ರ ಅರ್ಧ 6 ಬರ್ತೈತಲ್ಲ, 12 ಅರ್ಧ 6 ನಾವು ಶೋಲ್ಡ್ರ್ ವಿಡ್ತನ್ನ ಇಟ್ಕೋಬೇಕಾಗ್ತೈತ್ರಿ. 6ನ ನಾನಿಲ್ಲಿ ಮಾರ್ಕ್ ಮಾಡ್ಲಿಕ್ಕತ್ತೇನೆ ನೋಡ್ರಿ. ಇಲ್ಲಿ 6 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾ ಏನು ಮಾಡ್ತೀನಿ ಅಂದರೆ 2.5 ಇಂಚಿಗೆ ನಾನು ಶೋಲ್ಡ್ರ್ ವಿಡ್ತನ್ನ ಬಿಡ್ತೇನೆ. ಅದಾದಮೇಲೆ ಇಲ್ಲಿ 3.5 ಇಂಚಿಗೆ ನಾನು ನೆಕ್ ವಿಡ್ತನ್ನ ಬಿಡಾಕೊಂತೇನೆ. ಯಾಕೆ ಇಲ್ಲಿ 2.5 ಇಂಚ್ ಅಂದ್ರೆ, ಯಾವತ್ತೂ ಬೋಟ್ ನೆಕ್ಕಿಂದ ಅಂದ್ರೆ ಈ ಥರ ಶೋಲ್ಡ್ರ್ ವಿಡ್ತ್ ಏನು ಬರ್ತೈತೆ ಅಂದ್ರೆ ಸ್ವಲ್ಪ ಸಣ್ಣದು ಬರ್ತೈತ್ರಿ, ಜಾಸ್ತಿ ಅಗಲ್ ಬರೋದಿಲ್ಲ. ಬೋಟ್ ನೆಕ್ ಇದ್ದಾಗ ಶೋಲ್ಡ್ರ್ ವಿಡ್ತ್ ಅನ್ನೋದು ಸಣ್ಣದು ಬರ್ತೈತಿ. ಆಮೇಲೆ ನೆಕ್ ವಿಡ್ತ್ ಇಲ್ಲಿ ಜಾಸ್ತಿ ನಾನು ತೊಗೊಂಡೇನಿ. ಇವಾಗ ಇದನ್ನು ನಾನು ಸ್ಕೇಲಿಲ್ಲೇ ನಿಮ್ಗೆ ಗೆರೆ ಹೊಡೆದು ನೀಟಾಗಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಈ ಥರ ಬಂದೈತಿ. ಈಗ ನೋಡ್ರಿ, ಈ ಥರ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡು ಇವಾಗ ನಮ್ದು ಏನಂದ್ರೆ ಆರ್ಮ್ ಹೋಲ್ ಡೌನಿಂಗ್ ಎಷ್ಟು ಮಾಡೋದು. ಆರ್ಮ್ ಹೋಲ್ ಡೌನಿಂಗ್ ನಾವು ನಾರ್ಮಲ್ ಆಗಿ 30 ಸೈಜ್ದವ್ರದ್ದು ರೌಂಡ್ ನೆಕ್ ಇಟ್ಟಾಗ ನಾವು 4.5, 5 ಈ ಥರ ನಾವು ಇಡ್ತೇವ್ರಿ. ಬಟ್ ಇಲ್ಲಿ ನಾವು 30 ಸೈಜ್ದವ್ರದ್ದು ಮಾಡತ್ತೇವೆ ಅಂದಾಗ ಇಲ್ಲಿ ನಾವು ಆರ್ಮ್ ಹೋಲ್ ಡೌನಿಂಗು ಅಲ್ಲಿ ನಾವು ರೌಂಡ್ ನೆಕ್ ಇಟ್ಟಾಗ 5 ಇಡ್ತೇವಲ್ಲ, ಅದಕ್ಕೆ ನಾವು +1 ಇಂಚ್ ಎಕ್ಸ್ಟ್ರಾ ಮಾಡಬೇಕು. 6 ಇಂಚ್ನ ಇಲ್ಲಿ ಇಡಬೇಕಾಕೈತಿ ನೋಡ್ರಿ. ಆರ್ಮ್ ಹೋಲ್ ಡೌನಿಂಗ್ ನಾವೇನು ಮಾಡಬೇಕು, 6 ಇಂಚ್ನ ಮಾಡ್ಬೇಕಾಕೈತ್ರಿ. 5.5 ಇಂಚು ಅಥವಾ 6 ಇಂಚು. ಯಾಕಂದ್ರೆ ಅವ್ರದ್ದು ಆರ್ಮೋಲ್ದು ರೌಂಡ್ ಶೇಪ್ನ ನಾವು ಅಳತಿ ಮಾಡ್ಕೊಂಡು ನೋಡ್ಕೋಬೇಕು ಅವ್ರದ್ದು ಎಷ್ಟು ಬಂದೈತಿ ಅಂತ ಹೇಳಂದು. ಅದ್ರ ಮ್ಯಾಗ ನಾವು 5.5 ಇಡಬೇಕು, 6 ಇಂಚ್ ಇಡಬೇಕು, ಅದ್ರ ಮ್ಯಾಗ ಡಿಸೈಡ್ ಮಾಡಬೇಕು. ಅದಕ್ಕೆ ಮೊದಲು ಬಿಗಿನರ್ಸ್ ನೀವು ಪೇಪರ್ ಕಟಿಂಗ್ ಮಾಡ್ಕೋರಿ ಅಂತ ಹೇಳೋದು. ಈಗ
ನಾರ್ಮಲಾಗಿ ಕಟ್ ಮಾಡ್ಕೊತ ಇದ್ದವ್ರಿಗೆ ಏನಾಗ್ತೈತಿ ಅಂದ್ರೆ ಅದ್ರೊಳಗೆ ನಾವು ಚೇಂಜಸ್ ಮಾಡ್ಕೊಂಡ್ಬಿಡ್ತೇವೆ ಸ್ಟಿಚಿಂಗ್ ಒಳಗನ. ಬಟ್ ಈಗ ಏನಂದ್ರೆ ಫಸ್ಟ್ ಕಲಿತಿರ್ತಿರಲ್ಲ ಅವ್ರು ಪೇಪರ್ ಕಟಿಂಗ್ ಮಾಡ್ಕೋಬೇಕು, ಆಮೇಲೆ ಶೇಪ್ ಹಾಕಿಂದ ನಾರ್ಮಲ್ ಶೇಪ್ ಹಾಕಿಂದ ಅದನ್ನ ಅಳತಿ ಮಾಡ್ಕೊಂಡ್ಬಿಟ್ಟು ನೋಡ್ಕೋಬೇಕು. ನಾನು ನಿಮ್ಗೆ ಅಳತಿ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾನು 6 ಇಂಚ್ ನಾವು ಇಡ್ಬೋದು, 5.5 ಇಂಚೂ ಇಡ್ಬೋದು. ಅದಕ್ಕೆ ನಾ ಏನು ಮಾಡ್ತೀನಿ, 5.5 ಅಲ್ಲ 6 ಅಲ್ಲ 5.75 ಇಂಚಿಗೆ ಒಂದು 1/4 ಇಂಚ್ ಡಿಫ್ರೆನ್ಸ್ ಮ್ಯಾಗ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂತೀನಿ. ಇಲ್ಲಿಂದ ಇಲ್ಲಿ ನಾವು 6 ಇಂಚು ಇಟ್ಟಿದ್ವಿ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ 5.5 ತಗೋಬೇಕು. ಇಲ್ಲಿಂದ ಇಲ್ಲಿ ಮಾರ್ಕ್ ನಾವು ಎಷ್ಟು ಮಾಡಬೇಕು, 5.5 ಮಾಡಬೇಕು. ಯಾಕಂದ್ರೆ ಇದು ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಲಿಕ್ಕೆ ಇಲ್ಲಿಂದ ಇಲ್ಲಿ 6 ಇಂಚ್ ತಗೊಂಡ್ರೆ ಇಲ್ಲಿಂದ ಇಲ್ಲೇ ನಾವು 5.5 ಇಂಚಿಗೆ ಮಾರ್ಕ್ ಹಾಕೊಂಡು 30 ಸೈಜಿಂದು ಫಿಟ್ಟಿಂಗ್ ಎಷ್ಟು ಬರ್ತೈತಿ, 30 ಸೈಜಿಂದು ಚೆಸ್ಟ್ ಸೈಜ್ ಫಿಟ್ಟಿಂಗು 4 ಪಾರ್ಟ್ ಅಂದ್ರೆ 30 ಅರ್ಧ 15 ಬರ್ತೈತಿ ನೋಡ್ರಿ. ನಿಮ್ಗೆ ಇಲ್ಲೇನ ನಿಮ್ಗೆ ಟೇಪ್ಲೇನ ತೋರಿಸ್ತೀನಿ, ಗೊತ್ತಾಗಂಗಿಲ್ಲ ಒಬ್ಬೊಬ್ರಿಗೆ ಅಂತ ಹೇಳಿ. ಇಲ್ಲಿ 13 ಅರ್ಧ 15 ಬರ್ತೈತಿ. ಈ 15 ಮತ್ತೆ ಅರ್ಧ ಮಾಡಿದ್ರೆ ಎಷ್ಟು ಬರ್ತೈತಿ, 7.5 ಇಂಚ್ ಬರ್ತೈತಿ. ಈ 7.5 ಇಂಚಿಗೆ ಅರ್ಧ ಇಂಚ್ ಆ್ಯಡ್ ಮಾಡಿ 8 ಇಂಚು ಪ್ಲಸ್ 1 ಇಂಚು 2 ಇಂಚು 10 ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಬೇಕು. 8 ಇಂಚು ಫಿಟ್ಟಿಂಗ್ ಪರ್ಪಸ್ ಬರ್ತೈತಿ, 2 ಇಂಚ್ ಏನೈತಲ್ಲ ಇದು ಮಾರ್ಜಿನಿಗೆ. ಈಗ ನೋಡ್ರಿ ನಾನು ಮಾರ್ಕ್ ಮಾಡ್ಲಿಕ್ಕತ್ತೀನಿ. ಇನ್ ಡೀಟೇಲ್ ಆಗಿ ಪೂರ್ತಿಯಾಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಲಿಕ್ಕತ್ತೀನಿ, ಸ್ಕಿಪ್ ಮಾಡಲಾರ್ದ ನೋಡ್ರಿ. ಈ ವಿಡಿಯೋ ನೋಡಿದವರು ನೀವು ಬ್ಲೌಸ್ಗಳನ್ನ ಕಟ್ ಮಾಡೋದನ್ನ ಕಲಿತೀರಿ. ಇದು ಒಂದೇ ಸೈಜ್ ಅಲ್ದ ನೆಕ್ಸ್ಟ್ ಇದು ಬರೋ ಅಂತ 32 ಸೈಜು, 34 ಸೈಜು, 36 ಹಿಂಗೆ ಕಂಟಿನ್ಯೂಸ್ ಆಗಿ ಹಾಕೊಂತ ಹೊಂಟೇನಿ. ಈ ಹಿಂದೆ ಹಾಕದಂಥ ವಿಡಿಯೋಸ್ನು ನೋಡಿ 28 ಸೈಜಿಂದೂ ಮಸ್ತ್ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಟ್ಟೇನಿ. ಈಗ ನೋಡ್ರಿ ಇಲ್ಲಿಂದ ಇಲ್ಲಿ 10 ಇಂಚಿಗೆ ಮಾರ್ಕ್ ಹಾಕಿದೆ, ಮತ್ತು ಇಲ್ಲಿಂದ ಇಲ್ಲಿ ನಾನು 10 ಇಂಚಿಗೆ ಮಾರ್ಕ್ ಹಾಕ್ಲಿಕ್ಕತ್ತೇನಿ. ಇದು ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ನಿಮ್ಗೆ ಕಟ್ ಮಾಡಿ ತೋರಿಸ್ಲಿಕ್ಕತ್ತೇನಿ. ಬ್ಯಾಕ್ ಪಾರ್ಟ್ ಇದು 30 ಸೈಜಿಂದು ಬ್ಯಾಕ್ ಪಾರ್ಟ್ನ ಕಟ್ ಮಾಡಕ್ಕೆ ಕುಂತೇನೆ ನೋಡ್ರಿ ಫ್ರೆಂಡ್ಸಿಗೆ. ಈಗ ಇನ್ನೆಲ್ಲ ಗೆರಿ ಹಾಕೊಳ್ಳೋದು ಹೆಂಗೆಲ್ಲ ಗೆರಿ ಹಾಕೋತೀನಿ ಅಂತ ನೋಡ್ರಿ. ಇಲ್ಲಿ ನಾನು ಇಲ್ಲಿಂದ ಇಲ್ಲಿ 5.5 ತೊಗೊಂಡಿದ್ನಲ್ಲ, ಇಲ್ಲಿ ಒಂದು ಗೆರಿ ಹಾಕ್ತೀನಿ. ಹಾಕ್ಬಿಟ್ಟು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿಂದ್ರೂ ಇಲ್ಲಿ ಒಂದು ಗೆರಿ ಹಾಕ್ಲಿಕ್ಕತ್ತೀನಿ. ನನ್ನ ಚಾನಲ್ ಒಳಗೆ ನಾನು ಟೈಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಭಾಳ ಹಾಕಿರ್ತೀನಿ, ಕ್ಲಾಸಸ್ಗಳನ್ನು ಹಾಕೀನಿ, ಮಷಿನ್ ವರ್ಕಿನ ವಿಡಿಯೋಸ್ಗಳನ್ನ ಹಾಕೀನಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಏನಾಗ್ತೈತೆ ರೀ ಫ್ರೆಂಡ್ಸ್, ನೀವು ಟೈಲರಿಂಗಿಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ ವಿಡಿಯೋಸ್ಗಳನ್ನ ನೋಡ್ತೀರಿ. ಟೈಲರಿಂಗ್ ವಿಡಿಯೋಸ್ಗಳು ಹಂಗೆ ಆರಿ ವರ್ಕ್ ಮಷಿನ್ ವರ್ಕ್ ವಿಡಿಯೋಸ್ಗಳನ್ನು ನಾನು ನಿಮ್ಗೆ ಹಾಕ್ತಿರ್ತೀನಿ. ಆಮೇಲೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಮಷಿನ್ ವರ್ಕ್ ಮಾಡೋ ಅಂಥ ಮಷಿನ್ ತೊಗೊಳಕ್ಕಾಗ್ಲಾರ್ದವರು, ಮಿಡಲ್ ಕ್ಲಾಸ್ ಇದ್ದವರು, ಯಾವ ರೀತಿ ನಾವು ರ್ಯಾಲ್ಸನ್ ಮಷಿನ್ ಒಳಗೆ ಅದೇ ರೀತಿ ಲಕ್ಷಗಟ್ಟಲೆ ಕೊಟ್ಟು ಹಣ ಕೊಟ್ಟು ತೊಗೊಂಡಂಥ ಮಷಿನ್ ಒಳಗೆ ಆಗೋ ಅಂಥನ ವರ್ಕ್ನ ನಾವು ರ್ಯಾಲ್ಸನ್ ಮಷಿನ್ ಒಳಗೆ ಹೆಂಗೆ ವರ್ಕ್ ಮಾಡೋದು ಅದನ್ನು ನಿಮ್ಗೆ ಕ್ಲಾಸ್ಗಳನ್ನ ಹಾಕೀನಿ. ಈ ಥರ ಎಲ್ಲ ಡಿಫ್ರೆಂಟ್ ಯೂಸ್ಫುಲ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಭಾಳ ಯೂಸ್ಫುಲ್ ವಿಡಿಯೋಸ್ಗಳು ಇರ್ತಾವೆ. ಈಗ ನೋಡ್ರಿ ನಾನು ಇಲ್ಲಿ ಆರ್ಮೋಲ್ ಶೇಪ್ ಹಾಕ್ಲಿಕ್ಕತ್ತೇನಿ. ಇಲ್ಲಿ ಆರ್ಮೋಲ್ ಶೇಪ್ ಹಾಕ್ಲಿಕ್ಕೆ ನಾ ಏನು ಮಾಡತ್ತೀನಿ ಅಂದರೆ ಇಲ್ಲಿ 1/4 ಇಂಚಿಗೆ ಮಾರ್ಕ್ ಹಾಕ್ಕೋತೀನಿ. ಆಮೇಲೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಲಿಕ್ಕತ್ತೇನಿ. ಹಾಕ್ಬಿಟ್ಟು ಇಲ್ಲಿ ನಾನು ಆರ್ಮೋಲ್ದ ಶೇಪ್ ಹಾಕ್ಲಿಕ್ಕತ್ತೇನೆ ನೋಡ್ರಿ. ಇಲ್ಲಿ ಈ ಥರ ಆರ್ಮೋಲ್ ಶೇಪ್ ಹಾಕಕ್ಕೆ ನಾವು ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಬೋದು. ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರು ನಮ್ಗೆ ಯೂಸ್ಫುಲ್ ಆಗ್ತೈತಿ. ನಾನು ನಿಮ್ಗೆ ಕರ್ವ್ ಸ್ಕೇಲ್ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕರ್ವ್ ಸ್ಕೇಲ್ ಈ ಥರ ಇರ್ತೈತಿ. ಯಾರ್ಯಾರ ಕಡೆ ಇಲ್ಲ ಎಲ್ಲರೂ ತೊಗೊಂಬರ್ರಿ. ಬಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಪಟಕ್ಕಂತ ನಾವು ಶೇಪ್ ಹಾಕ್ಬಿಡ್ತೀವಿ, ಪಟಕ್ಕಂತ ನಾವು ಇಲ್ಲಿ ನೆಕ್ಸ್ಟ್ ಶೇಪ್ ಹಾಕ್ಬಿಡ್ತೀವಿ. ಬಟ್ ಬಿಗಿನರ್ಸಿಗೆ ಹೆಲ್ಪ್ಫುಲ್ ಆಗ್ತೈತಿ ಒಂದು ಕರ್ವ್ ಸ್ಕೇಲ್ ಇದ್ರೆ. ಈ ಥರ ನಾವು ಕರ್ವ್ ಸ್ಕೇಲ್ನ ಯೂಸ್ ಮಾಡಿಬಿಟ್ಟು ನಾವು ಶೇಪ್ಗಳನ್ನ ಹಾಕೋಬೋದು. ಆರ್ಮ್ ಶೇಪು, ಅದಾದಮೇಲೆ ನೆಕ್ ಶೇಪು ಈ ಥರ ಹಾಕೋಬೋದು. ಇಲ್ಲಿ ಬ್ಯಾಕ್ ಸೈಡಿಂದು ನಾನು ನೆಕ್ ಶೇಪ್ನ ನಿಮ್ಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಬ್ಯಾಕ್ ಸೈಡ್ ಬೋಟ್ ನೆಕ್ ಅಂತಂದ್ರೆ ಈ ಥರ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕ್ರಿ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಶೇಪ್ ಹಾಕ್ಲಿಕ್ಕತ್ತೇನೆ ರೀ. ನೋಡ್ರಿ ನಮ್ಗೆ ನಾರ್ಮಲಾಗಿ ಹಂಗೆ ಹಾಕೊಂಡ ರೂಢ ಇರ್ತೈತ್ರಿ, ಅದಕ್ಕೆ ಹಿಂಗೆ ಹಾಕತ್ತೀನಿ. ಈ ಥರ ನಾವು ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಶೇಪ್ ಹಾಕೋಬೋದು. ಅದಾದಮೇಲೆ ನಾವು ಇಲ್ಲಿ ಯಾವ ಶೇಪ್ ಬೇಕಾದ್ರೆ ಹಾಕೋಬೋದು, ರೌಂಡ್ ಶೇಪ್ ಹಾಕೋಬೋದು, ಡ್ರಾಪ್ ಶೇಪ್ ಹಾಕೋಬೋದು, ಯಾವ ಶೇಪ್ ಅದು ಬೇಕಾದ್ರೂ ಹಾಕೋಬೋದು. ಈ ಥರ ಕರ್ವ್ ಸ್ಕೇಲ್ ಇತ್ತಂದ್ರೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಶೇಪ್ ಹಾಕೋಬೋದು. ಈ ಥರ ನಾವು ಶೇಪ್ ಹಾಕೋಬೋದು ನೋಡಿರಿ. ಜಸ್ಟ್ ಡ್ರಾಪ್ ಶೇಪ್ ಬೇಕಂದ್ರೆ ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನಾವು ಡ್ರಾಪ್ ಶೇಪ್ ಹಾಕೋಬೋದು. ಈಗ ಬ್ಯಾಕ್ ಪಾರ್ಟ್ ಪೂರ್ತಿ ರೆಡಿ ಆಯ್ತು. ಇಲ್ಲಿ ಏನಾಗ್ತೈತಿ ಅಂದರೆ ಇದ್ರ ಅರ್ಧ ಟಿಕ್ ಮಾಡಿಕೊಂಡು ನಾವಿಲ್ಲಿ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೋದು 3.5 ಇಂಚಿಗೆ. ಬ್ಯಾಕ್ ಸೈಡ್ದು 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ನೋಡ್ರಿ. ಒಂದು ಅರ್ಧ ಇಂಚು, ಮುಕ್ಕಾಲು ಇಂಚು ಈ ಥರ ಟಕ್ಸ್ ಪಾಯಿಂಟ್. ಆಮೇಲೆ ಈ ಒಂದು ಟಕ್ಸ್ ಪಾಯಿಂಟು ಹೆಂಗಿರ್ಬೇಕಂದ್ರೆ ಇದ್ರದ್ದು ಮಿಡಲ್ ಇರ್ಬೇಕು ನೋಡ್ರಿ. ಪರ್ಫೆಕ್ಟಾಗಿ ನಮಗೆ ಈ ಒಂದು ಶೋಲ್ಡರ್ ಮಿಡಲ್ ಈ ಒಂದು ಟಕ್ಸ್ ಪಾಯಿಂಟ್ ಇತ್ತಂದ್ರೆ ಯಾವ ರಿಂಕಲು ಬರೋಲ್ಲ, ಯಾವ ಹಾರ್ಮೋಲ್ ಡೌನಿಂಗೂ ಆಗೋಲ್ಲ. ಆಮೇಲೆ ಬ್ಯಾಕ್ ಸೈಡ್ ಏರ್ದಂಗೂ ಆಗಂಗಿಲ್ಲ. ಈಗ ಬ್ಯಾಕ್ ಪಾರ್ಟ್ನ ಪೂರ್ತಿಯಾಗಿ ಕಟ್ ಮಾಡಿದೆ. ಇದನ್ನ ಯೂಸ್ ಮಾಡ್ಕೊಂಡು ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡೋದನ್ನ ತೋರಿಸ್ತೀನಿ. ಸ್ಕಿಪ್ ಮಾಡಲಾರ್ದ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ನಾನು ಲಾಸ್ಟಿಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳಕ್ಕೆ ಕುಂತೀನಿ ನಿಮಗೆ. ಇವಾಗ ಇದನ್ನು ನಾನು ಕಟ್ ಮಾಡ್ತೀನಿ. ಕಟ್ ಮಾಡ್ಲಿಕ್ಕೂ ನಾವು
ಏನು ಮಾಡಬೇಕು, ಬಟ್ಟಿಗೆ ಯೂಸ್ ಮಾಡೋವಂಥ ಸೀಸರು, ಬಟ್ಟಿಗೆ ಯೂಸ್ ಮಾಡೋವಂಥ ಕತ್ರಿ ಯೂಸ್ ಮಾಡಬೇಡ್ರಿ. ಇದಕ್ಕಂತ ಬೇರೆ ಕತ್ರಿ ಇಟ್ಕೋರಿ ಪೇಪರ್ ಕಟ್ಟಿಂಗ್ಗೆ. ಇದ ಕತ್ರಿಲೇನ ಕಟ್ ಮಾಡಿರಿ. ಬಟ್ಟಿಗೆ ಯೂಸ್ ಮಾಡೋವಂಥ ನಾವು ಕತ್ರಿನ ಪೇಪರ್ನ ಕಟ್ ಮಾಡೋ ಹಂಗಿಲ್ಲ, ಯಾಕಂದ್ರೆ ಕತ್ರಿ ಮಂಡ್ ಆಗಿಬಿಡ್ತೈತಿ. ಇವಾಗ ಇದನ್ನು ಕಟ್ ಮಾಡ್ತೇನೆ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನ ಇಟ್ಕೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇಲ್ಲಿ ಮೆಜರ್ ಮಾಡಿಬಿಟ್ಟು ತೋರಿಸ್ತೀನಿ. ಆಗಲೇ ತೋರಿಸ್ಲಿಲ್ಲ, ನಾ ಅಷ್ಟ ನೋಡಿದೆ, ನಿಮ್ಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಮ್ಯಾಗ ಏನೈತಲ್ಲ ಅರ್ಧ ಇಂಚು ನಾವು ಮಾರ್ಜಿನ್ ಸ್ಟಿಚಿಂಗ್ ಪರ್ಪಸ್ ಬರ್ತೈತಲ್ಲ ಇದು ಶೋಲ್ಡರ್ ಕಡೆ, ಇದನ್ನ ಬಿಟ್ಬಿಟ್ಟು ನಾವಿಲ್ಲಿ ಇದು ಆರ್ಮ್ ಹೋಲ್ದು ರೌಂಡ್ ಎಷ್ಟೈತೆ ಅಂತ ನಾವು ಮೊದಲ ನೋಡ್ಕೋಬೇಕು. ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಕಟ್ ಮಾಡಿದ್ಮ್ಯಾಗ ನಾವು ನೋಡ್ಕೋಬೇಕು ಎಷ್ಟು ಬರ್ತೈತಿ ಇದು ಆರ್ಮ್ ಹೋಲ್ದು ರೌಂಡ್ ಶೇಪ್ ಅಂತ ಹೇಳಿ. ಈಗ ನೋಡ್ರಿ ಇದು 7.5 ಇಂಚ್ ಐತಿ. 7.5 ಅರ್ಧ ಎಷ್ಟು ಬರ್ತೈತಿ, 15 ಇಂಚ್ ಬರ್ತೈತಿ. ಪರ್ಫೆಕ್ಟ್ ಆಗಿ 30 ಸೈಜ್ದವ್ರದ್ದು ಏನಂದ್ರೆ ಆರ್ಮ್ ಹೋಲ್ದು ಒಂದು ರೌಂಡ್ ಏನಿರ್ತೈತಲ್ಲ, ಇಲ್ಲಿ ಆರ್ಮ್ ಹೋಲ್ ರೌಂಡು 14 ಇಂಚು ಅಥವಾ 15 ಇಂಚ್ ಅವ್ರದ್ದು ಇರ್ತೈತಿ. ಅದಕ್ಕೆ ನಮಗೆ ಇಲ್ಲಿ ಕರೆಕ್ಟ್ ಪರ್ಫೆಕ್ಟ್ 7.5 ಇಂಚ್ ಬಂದೈತಿ ಅಂದ್ರೆ ಆರ್ಮ್ ಹೋಲ್ಗೆ ಇದು ಒಂದು ಆರ್ಮ್ ಹೋಲ್ ರೌಂಡ್ ಪರ್ಫೆಕ್ಟ್ ಆಗಿ ಕುಂತ್ರೆ ಏನಾಗ್ತೈತಿ, ನಮ್ಗೆ ಶೋಲ್ಡರ್ ಕಡೆ ಡ್ರಾಪು ಆಗೋದಿಲ್ಲ, ಆರ್ಮ್ ಹೋಲ್ ಕಡೆ ರಿಂಕಲ್ ಬರಲ್ಲ, ಪರ್ಫೆಕ್ಟ್ ಬ್ಲೌಸ್ ಕಟ್ಟಿಂಗ್ ಆಗ್ತೈತಿ. ಆಮೇಲೆ ಇದನ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಫ್ರಂಟ್ ಪಾರ್ಟ್ ನಿಮಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇದೊಂದು ನೆಕ್ ಶೇಪ್ನ ನಾವು ಕಟ್ ಮಾಡ್ಕೊಂಡಿಲ್ಲ, ಫಿನಿಶಿಂಗ್ ಪರ್ಫೆಕ್ಟ್ ಬರೋದಿಲ್ರಿ. ನೆಕ್ ಶೇಪ್ ಕಟ್ ಮಾಡ್ಕೊಂಡ್ರೆ ಇದನ್ನ ನಾವು ಹೊಲಿಯೋ ಮುಂದೆ ಸ್ಟಿಚಿಂಗ್ ಮಾಡೋ ಮುಂದೆ ನಾನು ನೆಕ್ ಶೇಪ್ ನಾವು ಮಾಡ್ಕೋಬೇಕು, ಕಟ್ಟಿಂಗ್ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೊಂಡ್ಬಿಟ್ಟು. ಯಾಕಂದ್ರೆ ಫಿನಿಶಿಂಗ್ ಕರೆಕ್ಟ್ ಬರೋದಿಲ್ಲ. ನಾವು ಕಟ್ಟಿಂಗ್ ಒಳಗೆ ನಮ್ಮದು 100% ಒಳಗೆ ಕಟ್ಟಿಂಗ್ ಒಳಗೆ ನಾವು 50% ನಾವು ಒಂದು ಎಫರ್ಟ್ ಹಾಕಿದ್ವಿ ಅಂದ್ರೆ ಸ್ಟಿಚಿಂಗ್ ಒಳಗೂ ನಾವು 50% ಎಫರ್ಟ್ ಹಾಕ್ಬೇಕಾಗ್ತೈತಿ. ಅಂದಾಗ ನಮ್ಗೆ ನೀಟ್ ಒಂದು ಪರ್ಫೆಕ್ಟ್ ಬ್ಲೌಸ್ ಬರ್ತೈತಿ. ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿದ್ರೆ ಸ್ಟಿಚಿಂಗು ಪರ್ಫೆಕ್ಟ್ ಆಗಿ ಬರ್ತೈತಿ. ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ನಾವು ಮಾಡಿದ್ರೆ ಅಂದ್ರೆ ನಾವು ಹೊಲ್ದಂಥ ಬ್ಲೌಸು ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರ್ತೈತಿ. ಇದನ್ನ ಮಾತ್ರ ನೆನ್ಪಿಟ್ಕೋರಿ. ಕಲ್ತವ್ರು ಆತು, ಟೇಲರಿಂಗು ಕಲಿಬೇಕನ್ನೋರು ಆತು, ನೀವು ಇದನ್ನ ನೆನ್ಪಿಟ್ಕೋಬೇಕು. ಈಗ ನೋಡ್ರಿ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ನ ಇಲ್ಲಿ ರೆಡಿ ಮಾಡ್ಕೊಂಡಿನಿ. ಇದನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ ನಿಮ್ಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಈಗ ಇಟ್ಕೊಂಡು ನೀವು ಮೊದಲು ಮಾರ್ಕ್ ಮಾಡ್ಕೋರಿ. ಆಮೇಲೆ ಇಲ್ಲಿ ಫ್ರಂಟ್ ಪಾರ್ಟಿಗೆ ಎಷ್ಟು ಮೈನಸ್ ಮಾಡ್ಕೋಬೇಕು, ಎಷ್ಟು ಕ್ರಾಸ್ ಪಟ್ಟಿಗೆ ಬಿಟ್ಕೋಬೇಕು ಎಲ್ಲ ನಿಮ್ಗೆ ಹೇಳ್ತೀನಿ. ಈಗ ನಾನು ಮಾಡೋದನ್ನ ಲಕ್ಷ್ಯ ಕೊಟ್ಟು ನೋಡ್ರಿ ಅಷ್ಟ. ಈಗ ನೋಡ್ರಿ ಇಲ್ಲೇ ಇದು ಹೆಂಗೈತಲ್ಲ, ಜಸ್ಟ್ ಇದು ಹೆಂಗೈತೆ ಹಂಗೆ ಎಲ್ಲಾನು ಮಾರ್ಕ್ ಮಾಡ್ಕೊಳ್ಳಾಕುಂತೀನಿ. ಕಟ್ಟು ಇಲ್ಲೆಲ್ಲ ಎಷ್ಟೆಷ್ಟು ಕಟ್ ಬರ್ತೈತಿ ಇದೆಲ್ಲ ಮಾರ್ಕ್ ಮಾಡ್ಕೊಳ್ಳಾತೀನಿ. ಈ ಒಂದು ಶೇಪ್ ಕಡೆ ನಾವು ಮಾರ್ಕ್ ಮಾಡ್ಕೊಳ್ಳಲ್ಲ ಮಾರ್ಕರ್ಲೆ. ಇದಕ್ಕೊಂದು ಪೆನ್ಸಿಲ್ ತೊಗೊಂಡೇನಿ. ಇದು ಹೆಂಗೈತೆ ಹಂಗೆ ಮೊದಲು ಮಾರ್ಕ್ ಮಾಡ್ಕೋತೀನಿ, ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಎದಕ್ಕೆ ಹಂಗೆ ನಾ ಪೆನ್ಸಿಲ್ಲೇ ಮಾರ್ಕ್ ಮಾಡ್ಕೊಂಡೆ ಅಂತ ನಿಮಗೆ ಹೇಳ್ತೀನಿ. ಈಗ ನೋಡ್ರಿ ನಾರ್ಮಲಾಗಿ ಇದು ಹೆಂಗೈತಿ ಎಲ್ಲನೂ ನಾನು ಶೇಪ್ ಮಾರ್ಕ್ ಮಾಡ್ಕೊಂಡೆ. ಈಗ ನೋಡ್ರಿ ಇದು ಬ್ಯಾಕ್ ಪಾರ್ಟ್ನ ತೆಗೆದ ಇಟ್ಬಿಡ್ತೇನೆ. ಇಟ್ಟು ಇಲ್ಲಿ ಯಾಕೆ ಪೆನ್ಸಿಲ್ಲೇ ನಾವು ಮಾರ್ಕ್ ಮಾಡ್ಕೊಂಡೆ ಅಂದ್ರೆ ಇದು ನಾವೀಗ ಮಾಡ್ಲಿಕ್ಕತ್ತಿದ್ದು ಫ್ರಂಟ್ ಪಾರ್ಟು. ನಾನಿಲ್ಲಿ 30 ಸೈಜಿಂದು ಫ್ರಂಟ್ ಪಾರ್ಟ್ನ ನಾನು ಫ್ರಂಟ್ ಪಾರ್ಟ್ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಅದಕ್ಕೆ ಫ್ರಂಟ್ ಪಾರ್ಟ್ ಇದ್ದಾಗ ನಮಗೆ ಬಗಲ್ ಶೇಪ್ ಚೇಂಜ್ ಬರ್ತೈತ್ರಿ. ಬಗಲ್ ಶೇಪ್ ಫ್ರಂಟ್ ಪಾರ್ಟಿಂದ ಏನಂದ್ರೆ ಬ್ಯಾಕ್ ಪಾರ್ಟ್ಗಿಂತನೂ ನಮ್ಗೆ ಅರ್ಧ ಇಂಚು ಅಥವಾ 1/4 ಇಂಚು ಫ್ರಂಟ್ ಪಾರ್ಟಿಂದ ಒಳಗೆ ಬರ್ತೈತಿ ಶೇಪ್. ಅದಕ್ಕೆ ನಾವು ಒಳಗೆ ಶೇಪ್ ಮಾಡ್ಕೊಂಡಿದ್ದು ನಾನು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಶೇಪ್ ತಗೊಳ್ಳೋದು. ಈ ಶೇಪ್ ತಗೊಳ್ಳೋ ಮುಂದೆ ನಾನು ಕೈಲೇ ಮಾಡ್ಕೊಂಡೆ. ನೀವೇನು ಮಾಡಬೇಕು, ಈ ಥರ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಶೇಪ್ ಹಾಕೋರಿ, ಪರ್ಫೆಕ್ಟ್ ಆಗಿ ಬರ್ತೈತಿ. ಈಗ ಇಲ್ಲೇ ನಮ್ಗೆ ಇಲ್ಲಿ ಎಷ್ಟು ಮೈನಸ್ ಮಾಡಬೇಕು ಅದು ನಿಮ್ಗೆ ಡೌಟ್ ಐತಲ್ರಿ, ಅದಕ್ಕೆ ನಿಮ್ಗೆ ಹೇಳಿಕತ್ತೀನಿ ರೀ. ಇಲ್ಲಿ ನೋಡ್ರಿ ನಮ್ಗೆ ಇದು ಬ್ಯಾಕ್ ಪಾರ್ಟಿ ನಾವು ಮಾರ್ಕ್ ಮಾಡ್ಕೊಂಡ್ವಿ, ಇದೆಲ್ಲ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ 1.5 ಇಂಚಷ್ಟು ಮೈನಸ್ ಮಾಡ್ಕೋಬೇಕು ನೋಡ್ರಿ. 1.5 ಇಂಚಷ್ಟು ಮೈನಸ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಈ ಒಂದು ಬ್ಯಾಕ್ ಪಾರ್ಟ್ಗೆ ಪರ್ಫೆಕ್ಟ್ ಈ ಒಂದು ಫ್ರಂಟ್ ಪಾರ್ಟು ರೆಡಿ ಆಗ್ತೈತಿ. ಈಗ ನೋಡ್ರಿ ಇಲ್ಲಿ ನಾನು 1.5 ಇಂಚಿಗೆ ಇಲ್ಲಿ ಇದನ್ನ ಮೈನಸ್ ಮಾಡ್ಕೊಂಡ್ವಿ. ಇಷ್ಟೇನೈತಲ್ಲ ಇಷ್ಟ್ರಾಗ ನಾವು ಫ್ರಂಟ್ ಪಾರ್ಟ್ನ ತಕ್ಕೋಬೇಕು. ಈಗ ಅವರು ಫ್ರಂಟ್ನು ಬೋಟ್ ನೆಕ್ ಹೇಳ್ಯಾರ. ಫ್ರಂಟ್ ಬೋಟ್ ನೆಕ್ ಅವರು 4 ಇಂಚ್ ಹೇಳ್ಯಾರ ಕಸ್ಟಮರು. 4 ಇಂಚ್ ಹೇಳ್ಯಾರ ಅಂದ್ರೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 2.5 ಇಂಚಿಗೆ ನಾವು ನೆಕ್ ಬಿಡೋದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸಣ್ಣದ ಬಿಡಬೇಕು. 2.5 ಇಂಚಿಗೆ ಇಲ್ಲಿ ಒಂದು ನಾವು ಶೇಪ್ ಹಾಕಬೇಕು. ಇದನ್ನ ಕರ್ವ್ ಸ್ಕೇಲೇ ನಿಮ್ಗೆ ಶೇಪ್ ಹಾಕ್ಬಿಟ್ಟು ತೋರಿಸ್ತೀನಿ, ನಿಮಗೂ ಗೊತ್ತಾಗ್ತೈತಿ. ಈ ಥರ ನಾವು ಶೇಪ್ ಹಾಕ್ಲಿಕ್ಕತ್ತೀನಿ. ಇಲ್ಲಿ ಅವರು ನನಗೆ 4 ಇಂಚಿನ ಬೇಕಂದ್ರೆ, ಇಲ್ಲಾಂದ್ರೆ 3 ಇಂಚು 3.5 ಇಂಚು ಇಡ್ತಿದ್ದೆ. 4 ಇಂಚು ಬೇಕು ಅಂತ ಹೇಳಿದ್ರೆ ಅದಕ್ಕೆ 4 ಇಂಚಿನ ಇಟ್ಟೆ. ಸ್ವಲ್ಪ ಅವರು ಲೆಂತ್ ಇರಲಿ ಬೋಟ್ ನೆಕ್ಕಿಂದು ಅಂತ ಹೇಳಿದ್ರೆ ಅದಕ್ಕೆ 4 ಇಂಚ್ ಇಟ್ಟು. ಆಮೇಲೆ ಇಲ್ಲಿ ಕೆಳಗಡೆ ಇದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಮಾಡೋ ಅಂಥ ಬ್ಲೌಸ್ ಅಲ್ರಿ, ಬೋಟ್ ನೆಕ್ ಇದ್ರು ಇದು 4 ಟಕ್ಸಿನ ಬ್ಲೌಸ್ನ ನಿಮ್ಗೆ ರೆಡಿ ಮಾಡಿ ತೋರಿಸ್ಲಿಕ್ಕತ್ತೀನಿ. 4 ಟಕ್ಸ್ ಬ್ಲೌಸು ಆಲ್ಮೋಸ್ಟ್ 95% ಜನಕ್ಕೆ ಕಂಫರ್ಟೇಬಲ್ ಬ್ಲೌಸ್ ಐತಿ 4 ಟಕ್ಸಿಂದು. 4 ಟಕ್ಸ್ ಬ್ಲೌಸ್ನ ಉಟ್ಕೋತೀವಿ ಅಂದ್ರೂ ಕೆಲವರಿಗೆ ಬೋಟ್ ನೆಕ್ ಬ್ಲೌಸ್ ಉಟ್ಕೊಳ್ಳಿಕ್ಕೆ ಇಷ್ಟ ಇರ್ತೈತಿ. ಅಂಥವ್ರು ಈ ಒಂದು
ಕಟ್ಟಿಂಗು ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗ್ತೈತಿ. ಯಾರ್ಯಾರಿಗೆಲ್ಲ ಶೇರ್ ಮಾಡ್ಬೇಕು ಅನಿಸ್ತೈತಿ ಎಲ್ಲರೂ ಶೇರ್ ಮಾಡಿರಿ. ಹಂಗೆ ಯಾರೆಲ್ಲ ಫಸ್ಟ್ ಟೈಲರಿಂಗ್ ಕಲಿತಿರ್ತಾರ ಅವರಿಗೆ ನೀವು ಶೇರ್ ಮಾಡಿದರೆ ಏನಾಗ್ತೈತಿ, ಅವ್ರಿಗೆ ಯೂಸ್ಫುಲ್ ಆಗ್ತೈತಿ. ಇಲ್ಲಿಂದ ಇಲ್ಲಿ 3 ಇಂಚ್ ನಾ ತೊಗೊಂಡೆ, ಇಲ್ಲಿಂದ ಇಲ್ಲಿ 1.5 ಇಂಚ್ ತೊಗೊಂಡು ಈ ಥರ ನಾನು ಇಲ್ಲಿ ಕ್ರಾಸ್ ಪಟ್ಟಿ ಶೇಪ್ ಹಾಕುತ್ತೇನೆ. ಈ ಥರ ಕ್ರಾಸ್ ಪಟ್ಟಿ ಶೇಪ್ ಹಾಕ್ಲಿಕ್ಕೂ ಆರ್ಮ್ ಸ್ಕೇಲ್ ಕರ್ವ್ ಸ್ಕೇಲ್ನು ಯೂಸ್ ಮಾಡ್ಬೋದು. ಹಂಗೆ ನಾರ್ಮಲ್ ಹಂಗೆ ಹಾಕಿದೆ. ಈಗ ನೋಡ್ರಿ ಇದು ಫ್ರಂಟ್ ಪಾರ್ಟು ರೆಡಿ ಆಯಿತು. ನಾನೆಲ್ಲ ಶೇಪ್ ಹಾಕ್ಕೊಂಡ್ಬಿಟ್ಟೆ. ಇಲ್ಲಿ 2 ಇಂಚು ಮಾರ್ಜಿನ್ ಸ್ಟಿಚಿಂಗ್ ಪರ್ಪಸ್ ಇರ್ತೈತಿ. ಇಲ್ಲಿ ನಾವು 4 ಟಕ್ಸ್ನ ರೆಡಿ ಮಾಡ್ಕೋಬೇಕು. ಆಮೇಲೆ 4 ಟಕ್ಸ್ ರೆಡಿ ಮಾಡ್ಕೊಳ್ಳೋದು ನಾವು ರಗಡ್ ವಿಡಿಯೋಸ್ಗಳು ಹಾಕಿನಿ, ನನ್ನ ಚಾನಲ್ದಾಗ ಹೋಗಿ ವಿಸಿಟ್ ಮಾಡಿಬಿಡ್ರಿ. ಇವಾಗ ಇದನ್ನು ಕಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಕಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ರೆಡಿ ಆಯಿತು. 30 ಸೈಜಿಂದು ಇದು ಫ್ರಂಟ್ ಪಾರ್ಟ್, 30 ಸೈಜಿಂದು ಇದು ಬ್ಯಾಕ್ ಪಾರ್ಟ್. ಇವಾಗ ಈ ಫ್ರಂಟ್ ಪಾರ್ಟಿ ಕ್ರಾಸ್ ಪಟ್ಟಿ ಒಂದು ರೆಡಿ ಮಾಡ್ಬೇಕ್ರಿ. ಆಮೇಲೆ ಸ್ಲೀವ್ಸ್ ಒಂದು ರೆಡಿ ಮಾಡ್ಬೇಕು. ಇವಾಗ ಇದನ್ನ ಬ್ಯಾಕ್ ಪಾರ್ಟ್ ಮ್ಯಾಗ ಈಗ ಫ್ರಂಟ್ ಪಾರ್ಟ್ ಇಟ್ಟು ತೋರಿಸ್ತೇನೆ ನಿಮ್ಗೆ. ಬಗಲ್ ಶೇಪ್ ಅಂದ್ರೆ ಬಗಲ್ ಶೇಪ್, ಹಾರ್ಮೋಲ್ ಶೇಪ್ ಎಷ್ಟು ಡಿಫ್ರೆನ್ಸ್ ಐತಿ, 1/4 ಇಂಚಷ್ಟು ಡಿಫ್ರೆನ್ಸ್ ಮ್ಯಾಗ ನಾವು ಫ್ರಂಟ್ ಪಾರ್ಟ್ನ ಒಳಗಡೆ ಇಲ್ಲಿ ತಗೋಬೇಕು. ಇವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಆತ. ಈ ಒಂದು ಫ್ರಂಟ್ ಪಾರ್ಟಿಗೆ ಕ್ರಾಸ್ ಪಟ್ಟಿ ರೆಡಿ ಮಾಡೋದನ್ನ ತೋರಿಸ್ತೇನೆ ನಿಮ್ಗೆ. ಈಸಿ ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ಈಗ ನೋಡ್ರಿ ಕ್ರಾಸ್ ಪಟ್ಟಿ ನಾವು ಇಲ್ಲಿಂದ ಇಲ್ಲಿ 4 ಇಂಚಿಗೆ ಮಾರ್ಕ್ ಹಾಕೋಬೇಕು. ನಿಮಗೆ ಮಾರ್ಕ್ ಹಾಕಿ ತೋರಿಸ್ತೀನಿ. ನಾವು ಅದ್ರ ಹಾಗೆ ಕಟ್ ಮಾಡಿಬಿಡ್ತೀವಿ, ಪ್ರಾಕ್ಟೀಸ್ ಇರ್ತೈತಿ. ಇಲ್ಲಿಂದ ಇಲ್ಲಿ 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋದು. ಆಮೇಲೆ ನಾವೇನು ಮಾಡಬೇಕು, ಇಲ್ಲಿಂದ ಇಲ್ಲಿ ನಾವು ಈ ಥರ ಒಂದು ಸ್ವಲ್ಪ ಶೇಪ್ ತಗೋಂತ ಬಂದಂಗೆ ಇಲ್ಲಿ ನಾವೇನು ಮಾಡಬೇಕು, ಇದು ಸ್ಟ್ರೇಟ್ ಲೈನ್ ಬರಬೇಕು. 3 ಇಂಚಿದ್ದು ಸ್ಟ್ರೇಟ್ ಲೈನ್ ಬರಬೇಕು. ಇದ್ರ ಜೋಡಿ ಇದನ್ನು ನಾವು ಜಾಯಿನ್ ಮಾಡಿಬಿಡ್ಬೇಕು. ಈ ಥರ ಇದು ಒಂದು ಶೇಪ್ ಬರ್ತೈತಿ. ಇವಾಗ ಇದನ್ನು ನಾವು ಕ್ರಾಸ್ ಪಟ್ಟಿ, ಇಂಥವು ಕ್ರಾಸ್ ಪಟ್ಟಿ ನಮಗೆ 4 ಬೇಕಾಗ್ತೈತಿ ಸ್ಟಿಚ್ ಮಾಡಲಿಕ್ಕೆ. ಬಟ್ಟೆ ಒಳಗೆ ಕಟ್ ಮಾಡ್ಕೊಂಬಂದು ಏನು ಮಾಡಬೇಕು, 4 ಕಟ್ ಮಾಡ್ಕೋಬೇಕು. ಇದರ ಕೆಳಗಡೆ ಕ್ರಾಸ್ ಪಟ್ಟಿಗೆ ಬರ್ತೈತಿ. ಅದಾದಮೇಲೆ ನಮ್ಗೆ ನೀವು ಅನ್ಕೋಬೋದು ಸ್ಲೀವ್ಸ್ ಕಟ್ಟಿಂಗ್ ನಮಗೆ ತೋರಿಸಿಲ್ಲ. ಸ್ಲೀವ್ಸ್ ಕಟ್ಟಿಂಗ್ ಸುಮಾರು ವಿಡಿಯೋಸ್ಗಳದಾವು ನನ್ನ ಚಾನಲ್ದಾಗ. ಅದು ಬೇಕಾತಂದ್ರೆ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡಿರಿ. ಹಂಗೆ ನಾನು ಎಂಡ್ ಸ್ಕ್ರೀನ್ ಈ ಒಂದು ವಿಡಿಯೋ ಈಗ ಲಾಸ್ಟ್ ಮುಗ್ಲಿಕ್ಕೆ ಬಂದೈತಲ್ರಿ, ಇಲ್ಲಿ ನಾನು ಏನು ಮಾಡ್ತೀನಿ, ಆ ಒಂದು ಸ್ಲೀವ್ಸ್ ಕಟ್ಟಿಂಗ್ದು ವಿಡಿಯೋ ಹಾಕಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನೋಡಿರಿ. ನಿಮ್ಗೆ ಫಾರ್ಮುಲಾ ಪ್ರಕಾರ ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡೋದು, ಯಾವ್ಯಾವ ಸೈಜಿಗೆ ಹೆಂಗೆ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕಂತ ಫುಲ್ ಇನ್ಫಾರ್ಮೇಷನ್ ಕೊಟ್ಟೇನಿ. ಆ ಒಂದು ವಿಡಿಯೋನ ನೋಡಿರಿ. ಈ ಒಂದು ವಿಡಿಯೋ ಆದಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಇಷ್ಟೋ ತನಕ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪುಡ್ದೊಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ನಂದು ಅಪ್ಕಮಿಂಗ್ ವಿಡಿಯೋ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಯಾವ ವಿಡಿಯೋ ಬರ್ತೈತಿ ಅಂದರೆ, ಇವಾಗ 32 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ. 32 ಸೈಜಿಂದು ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋ ವಿಡಿಯೋ ನಿಮಗೆ ಬೇಕಾತಂದ್ರೆ ನೆಕ್ಸ್ಟ್ ವಿಡಿಯೋನು ನೀವು ನೋಡಬೇಕು. ನೋಡಿರಿ ಫ್ರೆಂಡ್ಸ್, ಈಗ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡೇನಿ. ಇಷ್ಟ ಆಗಿದ್ರೆ ಪುಡ್ದೊಂದು ಲೈಕ್ ಕೊಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.